ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಶಾಸ್ತ್ರಾರ್ಥಯುಕ್ತಾನುಭವ ಪ್ರಮಾಣಂ ತು ಉತ್ತಮಂ ಮತಂ ಮಧ್ಯಮಂ ತ್ವಾಗಮೋಜ್ಞೇಯ ಪ್ರತ್ಯಕ್ಷ ಮಧಮಂ ಸ್ಮೃತಂ. ಈಗ ನಾವು ಬ್ರಹ್ಮಸೂತ್ರ ಭಾಷ್ಯದ ಪಾಠವನ್ನು ಏನು ಶ್ರವಣ ಮಾಡ್ತಿದ್ದೀವಿ, ಅದರಲ್ಲಿ ವಿಷ್ಣುವಿನ ಸರ್ವೋತ್ತಮತ್ವದ ಕುರಿತಾಗಿ ಏಷ ಮೋಹಂ ಸೃಜಾಮಿ, ಹೀಗೆ ವೈಷ್ಣವ ಪುರಾಣವಾದ ವರಾಹ ಪುರಾಣದಲ್ಲಿ ಬಂದಿರುವ ಉಲ್ಲೇಖ ನೋಡಿದ್ವಿ. ಮತ್ತು ಬ್ರಹ್ಮ ವೈವರ್ತ ಪುರಾಣ, ಸ್ಕಂದ ಪುರಾಣ ಅಲ್ಲೆಲ್ಲ ಬಂದಿರುವಂಥ ಉಲ್ಲೇಖಗಳನ್ನು, ವಿಷ್ಣು ಸರ್ವೋತ್ತಮತ್ವದ ಕುರಿತಾಗಿರುವಂಥ ಉಲ್ಲೇಖಗಳನ್ನು ನೋಡಿದ್ವಿ. ಈ ಎಲ್ಲ ವಿಷಯಗಳನ್ನು ನಾವು ವಿಚಾರ ಮಾಡುವಾಗ ಅನೇಕ ಥರದ ಗೊಂದಲಗಳು ಬರ್ತಿರ್ತವೆ. ಶಾಸ್ತ್ರವನ್ನು ಹೊಸದಾಗಿ ಪಾಠ ಕೇಳಲಿಕ್ಕೆ ತೊಡಗಿದವರಿಗೆ ಅಥವಾ ಶಾಸ್ತ್ರ ಪ್ರಪಂಚದಲ್ಲೇ ದೀರ್ಘಕಾಲ ಇದ್ದವರಿಗೂ ಕೂಡ ಅನೇಕ ಥರದ ಸಂಶಯಗಳು ಅದರಲ್ಲಿ ಬರ್ತಿರ್ತವೆ. ಹಾಗೆ ಸಂಶಯ ಬರುವುದು ಅಸಹಜನೂ ಅಲ್ಲ ಮತ್ತು ಅದು ತಪ್ಪು ಕೂಡ ಅಲ್ಲ ಅಂತ ಅನ್ನೋದನ್ನು ನಾವು ಮೊದಲು ಮನಗಾಣಬೇಕು. ವಿಷ್ಣು ಸರ್ವೋತ್ತಮತ್ವದ ಕುರಿತಾಗಿ ನಾವೆಷ್ಟು ಪ್ರಬಲವಾಗಿ ಪ್ರತಿಪಾದನೆ ಮಾಡ್ತೀವೋ, ಶಿವ ಸರ್ವೋತ್ತಮತ್ವದ ಕುರಿತಾಗಿ ಪ್ರಬಲವಾಗಿ ಪ್ರತಿಪಾದನೆ ಮಾಡುವವರು ಕೂಡ ಬೇರೆಯವರಿದ್ದಾರೆ. ಹಾಗೆಯೇ ಅವರವರ ಧರ್ಮದ ಮಹತ್ವದ ಕುರಿತಾಗಿ ತಮ್ಮ ಧರ್ಮವೇ ಶ್ರೇಷ್ಠ ಅಂತ ಪ್ರತಿಪಾದನೆ ಮಾಡುವವರು ಎಲ್ಲ ಧರ್ಮಗಳಲ್ಲಿಯೂ ಕೂಡ ಎಲ್ಲ ಸಂಸ್ಕೃತಿಗಳಲ್ಲಿಯೂ ಕೂಡ ಸಿಕ್ಕೇ ಸಿಗ್ತಾರೆ. ಅದ್ರ ಬಗ್ಗೆ ನಾವು ನಾವೀಗಿರುವಂಥ ಈ ಹಂತದಲ್ಲಿ ಸ್ಪಷ್ಟವಾದಂಥ ತೀರ್ಮಾನ ತಗೊಳ್ಳುವುದೇನಿದೆ, ತಗೊಳ್ಬಾರ್ದು ಅಂತಲ್ಲ, ಆದರೆ ಆ ಥರದ ತಗೊಂಡ್ರೂ ಕೂಡ ಅದು ಪೂರ್ಣ ಆಗೋದಿಲ್ಲ ಅಂತ ಹೇಳಲಿಕ್ಕಾಗಿ ನಾನೊಂದು ಶ್ಲೋಕ ಹೇಳಿದೆ. ತಮ್ಮ ಧರ್ಮವನ್ನು ಪರಿಗ್ರಹಿಸಿದ್ರೇ ಮುಕ್ತಿ ಅಂತ, ಮೋಕ್ಷ, ಅದರಿಂದಲೇ ಭಗವಂತನಿಗೆ ಪ್ರೀತಿ ಅಂತ ಎಲ್ಲರೂ ಕೂಡ ಹೇಳ್ತಿರ್ತಾರೆ. ಅಂಥದ್ರಲ್ಲಿ ನಾವೊಂದು ತುಂಬ ವಿವೇಕಪೂರ್ಣವಾದಂಥ ಉದಾರ ದೃಷ್ಟಿಕೋನದ ಅವಲೋಕನವನ್ನು ಇಟ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ನಾನು ಆರಂಭದಲ್ಲಿ ಒಂದು ಶ್ಲೋಕ ಹೇಳಿದೆ. ಈ ಶ್ಲೋಕವನ್ನು ನೀವು ನೋಡಬೇಕು. ಅದು ವಾಸ್ತವಿಕವಾಗಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮುಂದೆ ಬರೋದು. ಅದನ್ನೀಗ ನಾನು ಆರಂಭದಲ್ಲಿ ಹೇಳಿದೆ. ಅಂಥ ಒಂದು ಶ್ಲೋಕವನ್ನು ಆಚಾರ್ಯ ಹೇಳಿದ್ದಾರೆ ಅಂತ ಅನ್ನೋದನ್ನು ಕೆಲವರಿಗೆ ಹೇಳಿದಾಗ, ಹೌದಾ, ಇಂಥದ್ದೊಂದು ಅದ್ಭುತವಾದ ದೃಷ್ಟಿಕೋನವನ್ನು ಆಚಾರ್ಯ ಕೊಟ್ಟಿದ್ದಾರೆ ಅಂತ ಅವರು ಉದ್ಗಾರ ತಂದರು. ಈಗ ನೋಡಿ, ನಮಗೆ 3 ಪ್ರಮಾಣಗಳು: ಪ್ರತ್ಯಕ್ಷ, ಅನುಮಾನ, ಆಗಮ ಅಂತ. ಪ್ರತ್ಯಕ್ಷಕ್ಕೆ ಈ ಅಲೌಕಿಕ ಅತೀಂದ್ರಿಯ ವಿಷಯಗಳನ್ನು ಗ್ರಹಿಸುವಂಥ ಶಕ್ತಿಯೇ ಇರೋದಿಲ್ಲ. ಅನುಮಾನ ಅಲೌಕಿಕ ಅತೀಂದ್ರಿಯ ವಿಷಯಗಳನ್ನು ಪ್ರತಿಪಾದನೆಯೂ ಮಾಡ್ತದೆ, ನಿರಾಕರಣೆಯೂ ಮಾಡಬಲ್ಲದು. ಇನ್ನು ಆಗಮ ಏನಿದೆ, ಅತೀಂದ್ರಿಯ ವಿಷಯಗಳನ್ನು ಪ್ರತಿಪಾದನೆ ಮಾಡಲಿಕ್ಕಿರುವಂಥ ಪ್ರಮಾಣ. ಆದರೆ ಆಗಮವು ಕೂಡ ಅನೇಕ ರೀತಿಯಾಗಿರೋದ್ರಿಂದ ನಮಗೆ ಗೊಂದಲಗಳು ಬರ್ತವೆ. ಆದರೆ ಏನೇ ಆಗಲಿ ಆಗಮವನ್ನು ಸರ್ವಶ್ರೇಷ್ಠ ಪ್ರಮಾಣ ಅಂತ ನಾವು ಒಪ್ತೀವಿ. ಪೃಷ್ಟೇನ ಆಗಮಯವಾದು ವಕ್ತವ್ಯ ಸಾಧ್ಯ ಸಿದ್ಧೇ. ಆದರೆ ಶಾಸ್ತ್ರ ಏನು ಹೇಳಿದೆ ಅಂದರೆ, ಆಚಾರ್ಯ ಹೇಳ್ತಾರೆ, ಶಾಸ್ತ್ರಾರ್ಥಯುಕ್ತ ಅನುಭವ ಪ್ರಮಾಣಂತೂ ಉತ್ತಮಂ ಮತಂ. ಅತ್ಯಂತ ಶ್ರೇಷ್ಠವಾದ ಪ್ರಮಾಣ ಯಾವುದು ಅಂತ ಪ್ರಶ್ನೆ ಬಂದಾಗ ನಾವೆಲ್ಲ ಅದನ್ನು ಆಗಮ ಅಂತ ತಿಳ್ಕೊಂಡಿರ್ತೀವಲ್ಲ, ಆಗಮ ಪ್ರಮಾಣ, ಶಬ್ದ ಪ್ರಮಾಣ ಅಂತ. ಆದರೆ ಶಬ್ದ ಪ್ರಮಾಣವೇ ಅತಿ ಶ್ರೇಷ್ಠವಾದ ಪ್ರಮಾಣ ಅಂತ ನೀವು ಭಾವಿಸಬೇಡಿ, ಹಾಗೆ ಅಲ್ಲ. ಹಾಗಾದರೆ ಅತ್ಯಂತ ಶ್ರೇಷ್ಠವಾದ ಪ್ರಮಾಣ ಯಾವುದು ಅಂದರೆ ಶಾಸ್ತ್ರಾರ್ಥಯುಕ್ತ ಅನುಭವ. ಶಾಸ್ತ್ರಗಳನ್ನು ಬೇಕಾದಷ್ಟು ಆಳವಾಗಿ ಓದಿದ್ದೀರಿ, ಆಮೇಲೆ ಅದನ್ನು ನಿಮ್ಮ ಅನುಭವಕ್ಕೆ ತಂದುಕೊಂಡಿದ್ದೀರಿ, ಅಂದರೆ ನಿಮಗದು ಸಾಕ್ಷಾತ್ಕಾರಕ್ಕೆ ಬಂದಿದೆ. ಹಾಗಾದಾಗ ಅದು ಶ್ರೇಷ್ಠವಾದ ಪ್ರಮಾಣ. ಮಧ್ಯಮಂತೂ ಆಗಮೋಜ್ಞೇಯ. ಮಧ್ಯಮ ಪ್ರಮಾಣ ಏನಿದೆ ಆಗಮ ಪ್ರಮಾಣ. ಯಾವುದೋ ಆಗಮವನ್ನು ಸರ್ವಶ್ರೇಷ್ಠ ಪ್ರಮಾಣ ಅಂತ ನಾವು ಭಾವಿಸಿರ್ತೀವಿ, ಅದನ್ನು ಮಧ್ಯಮ ಪ್ರಮಾಣ ಅಂತ ಹೇಳಿದೆ ಶಾಸ್ತ್ರ. ಅದನ್ನು ಗಮನಿಸಬೇಕು. ಪ್ರತ್ಯಕ್ಷಂ ಅಧಮಂ ಸ್ಮೃತಂ. ಇನ್ನು ಪ್ರತ್ಯಕ್ಷ ಅಂತೂ ಅಧಮ ಪ್ರಮಾಣ, 3ನೇ ಪ್ರಮಾಣ. ಅನುಮಾನ ಪ್ರಮಾಣವನ್ನು ಈ 3ರಲ್ಲಿ ಪರಿಗ್ರಹಣೆ ಮಾಡಲಿಲ್ಲ. ಹೀಗೆ ಯಾವುದೇ ಶಾಸ್ತ್ರೀಯ ಸಂಗತಿಯನ್ನು ನಾವು ಅನುಭವಕ್ಕೆ ತಂದುಕೊಳ್ಳುವುದಕ್ಕಿಂತ ಮುಂಚೆ ಅದೆಲ್ಲವೂ 2ನೇ ಗ್ರೇಡಿನ ಪ್ರಮಾಣವೇ ಆಗ್ತದೆ. ಆದರೆ ಅನುಭವಕ್ಕೆ ತಂದುಕೊಂಡ ಮೇಲೆ ಮಾತ್ರ ಅದು ಉತ್ತಮ ಪ್ರಮಾಣ ಆಗಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಮನಗಾಣಬೇಕು. ಆದ್ದರಿಂದ ಈಗ ನಾವಿರುವ ಸ್ಥಿತಿಯಲ್ಲಿ ಈ ಪ್ರತ್ಯಕ್ಷ ಯೋಗ್ಯವಾದಂಥ ವಿಚಾರಗಳನ್ನು ಬಿಟ್ಟರೆ, ಜಗತ್ತಿನ ಸತ್ಯತ್ವ ಮೊದಲಾದ ವಿಚಾರಗಳು, ಭೇದದ ವಿಚಾರ, ಇವು ಕೆಲವು ವಿಷಯಗಳನ್ನು ಬಿಟ್ಟರೆ, ಅಲೌಕಿಕ ವಿಷಯಗಳೇನಿವೆಯಲ್ಲ, ಅತೀಂದ್ರಿಯ ವಿಷಯಗಳು, ಆ ಅತೀಂದ್ರಿಯ ವಿಷಯಗಳ ಕುರಿತಾದಂಥ ಎಲ್ಲ ಜ್ಞಾನವೂ ಕೂಡ ನಮ್ಮ ಜ್ಞಾನ, ಇದೆಲ್ಲವೂ ಕೂಡ ಮೂಢನಂಬಿಕೆನೆ. ಇದನ್ನ ಕೆಲವು ಸರಿ ನಮಗಿರೋದೆಲ್ಲ ಇದು ಮೂಢನಂಬಿಕೆ ಅಂತ ಹೇಳಿದಾಗ ಕೆಲವರಿಗೆ ಆಶ್ಚರ್ಯ ಆಗ್ತದೆ. ಅಂದ್ರೆ ಮೂಢನಂಬಿಕೆ ಅಂದ್ರೆ ಅರ್ಥ ಏನು? ತಪ್ಪಾದಂತಹ ವಿಷಯವನ್ನು ಗ್ರಹಿಸುವುದು, ಪ್ರಮಾಣ ರಹಿತವಾದ ವಿಷಯವನ್ನು ಗ್ರಹಿಸುವುದು ಅಂತ ಸಾಮಾನ್ಯವಾಗಿ ನಾವು ಹೇಳ್ತೇವೆ.
ಕೇವಲ ನಮ್ಮ ಪೂರ್ವಗ್ರಹದಿಂದ ಒಂದು ವಿಚಾರವನ್ನು ತಿಳ್ಕೊಳ್ಳೋದು, ಅದಕ್ಕೆ ಯಾವುದೇ ಪ್ರಮಾಣ ಇರೋದಿಲ್ಲ ಅಂತ. ಅದಷ್ಟೇ ಅಲ್ಲ, ಪ್ರಮಾಣ ರಹಿತವಾದ ವಿಷಯವನ್ನು ಗ್ರಹಿಸುವುದು ಮೂಢನಂಬಿಕೆ. ಪ್ರಮಾಣ ಸಹಿತವಾದ ವಿಷಯವನ್ನು ಕೂಡ ನಾವು ಸರಿಯಾಗಿ ಪ್ರಮಾಣವನ್ನು ಗ್ರಹಿಸಿದನೇ ವಿಷಯವನ್ನು ಗ್ರಹಿಸಿದರೆ ಅದು ಕೂಡ ಮೂಢನಂಬಿಕೆಯೇ. ಈಗ ದೇವರು ಇದ್ದಾನೆ ಮತ್ತು ವಿಷ್ಣು ಸರ್ವೋತ್ತಮ ಇವೆರಡು ಸಂಗತಿಗಳೇನಿವೆ ಪ್ರಮಾಣ ಪುರಸ್ಸರವಾದ ಪ್ರಾಮಾಣಿಕವಾದ ಸಂಗತಿಗಳೇ ಇವು. ಆದರೆ ಅದು ನಮ್ಮ ಪಾಲಿಗೆ ಈಗ ಮೂಢನಂಬಿಕೆನೆ. ಇದನ್ನು ಕೇಳಿದವರಿಗೆ ವಿಚಿತ್ರ ಅಂತ ಅನಿಸ್ಬಹುದು. ಯಾಕೆ ಮೂಢನಂಬಿಕೆ ಅಂತ ನಾನು ಹೇಳ್ತೀನಿ ಅಂದರೆ, ಇನ್ನೂ ಅನುಭವಕ್ಕೆ ಬಂದಿಲ್ಲ. ಅದರಿಂದ ಪ್ರಾಮಾಣಿಕವಾದ ಸಂಗತಿಯೇ, ಆದರೆ ಆ ಪ್ರಮಾಣಗಳ ಬಲದಿಂದ ನಾವು ಅದನ್ನು ಸರಿಯಾಗಿ ಗ್ರಹಣ ಮಾಡಿಲ್ಲ. ನಮಗೆ ಈಗ ನಮ್ಮದಾದದ್ದೆಲ್ಲವೂ ಕೂಡ, ನಮ್ಮ ಭಾಷೆ, ನಮ್ಮ ನೆಲ, ನಮ್ಮ ಬಂಧುಗಳು ಎಲ್ಲವೂ ಕೂಡ ಸರಿಯಾಗಿ ಕಾಣಿಸ್ತಾರೆ. ನಾವು ಅದ್ರ ಪರವಾಗಿ ವಾದ ಮಾಡ್ತೇವೆ. ಅದೇ ನಮ್ಮ ಸ್ವಭಾವವೇ, ನಮ್ಮ ಸಿದ್ಧಾಂತ, ನಮ್ಮ ಸಂಸ್ಕೃತಿಗೂ ಕೂಡ ಅಲ್ಲಿಯೂ ಹಾಗೇನೆ ವಾದ ಮಾಡಬೇಕು